ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಪೈಥಾನ್ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡೋಣ. ಆ ಪೈಥಾನ್ ಎಕ್ಸ್ಪೆರಿಮೆಂಟಲ್ಲಿ ಯಾವುದಪ್ಪ ಅಂದರೆ ನಿಮಗೆ ಎಸ್ ಎ ಲ್ಯಾಬಲ್ಲಿ ಬರುವಂತಹ 19th ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ ಅಂತಂದರೆ, ವಿ ಹ್ಯಾವ್ ಟು ಕನ್ವರ್ಟ್ ದ ಗಿವನ್ ನಂಬರ್, ಡೆಸಿಮಲ್ ನಂಬರ್ನ ನಾವೇನು ಮಾಡಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಬೈನರಿ, ಆಕ್ಟಾ ನಂಬರ್ ಆ್ಯಂಡ್ ಎಕ್ಸಾಗನ್ ನಂಬರಾಗಿ ಚೇಂಜ್ ಮಾಡಬೇಕಾಗುತ್ತೆ, ಎಕ್ಸಾ ನಂಬರಾಗಿ. ಸೊ ಅದಕ್ಕೋಸ್ಕರ ಈ ಪ್ರೋಗ್ರಾಮು ಡೆಸಿಮಲ್ ನಂಬರ್ 15 ಕನ್ಸಿಡರ್ ಮಾಡ್ತಾ ಇದ್ದೀರಿ. ಸೊ ಬಿ ಸ್ಟ್ಯಾಂಡ್ಸ್ ಫಾರ್ ಬೈನರಿ ಅಂತ ನಾವು ಡಿಫೈನ್ ಮಾಡಿದ್ದೀರಿ. ಆ ಬೈನರಿಗೆ ಬಿ ಈಸ್ ಈಕ್ವಲ್ ಟು ಬಿನ್ ಅಂದರೆ ಬೈನರಿ ಆಫ್ ಗಿವನ್ ಡೆಸಿಮಲ್ ನಂಬರ್ ಅಂತ ಈ ಥರ ಡಿಫೈನ್ ಮಾಡ್ತೀರಿ. ಸೊ ಇದೆಲ್ಲ ಆದಮೇಲೆ ಪ್ರಿಂಟ್ ಕೊಡೋಕ್ಕೆ ಪ್ರಿಂಟಿಗೆ ಏನು ಮಾಡ್ತೀರಿ, ಪ್ರಿಂಟ್ ಡೆಸಿಮಲ್ ನಮ್ಗೆ ಏನು ಬರಬೇಕು ಪ್ರಿಂಟ್ ಔಟ್ಪುಟ್ ಅನ್ನೋದು ಇದು ಡಿಫೈನ್ ಮಾಡುತ್ತೆ. ಸೊ ಪ್ರಿಂಟ್ ಬ್ರ್ಯಾಕೆಟಲ್ಲಿ ಡೆಸಿಮಲ್ ಡಬಲ್ ಕೊಟೇಶನ್ ಸ್ಟಾರ್ಟ್ ಮಾಡಬೇಕು ನಮ್ಮ ಪ್ರಿಂಟ್ ಆಗುವಂಥ ಐಟಮ್ನ. ಸೊ ಅದಕ್ಕೆ ಟೈಪ್ ಮಾಡಿದ್ದೀರಿ. ಅದೇ ರೀತಿಯಾಗಿ ಯಾವುದೆಲ್ಲ ಪ್ರಿಂಟ್ ಆಗಬೇಕು, ಎಕ್ಸಾ ಡೆಸಿಮಲ್ ನಂಬರು, ಆಕ್ಟಲ್ ವ್ಯಾಲ್ಯೂ, ಬೈನರಿ ವ್ಯಾಲ್ಯೂ ಅಂತ. ಇದಾದಮೇಲೆ ನಮಗೆ ಗೊತ್ತೇ ಇದೆ ರನ್ ಮಾಡಬೇಕು ಪ್ರೋಗ್ರಾಮ್ನ ಅಂತೇಳಿ. ಸೊ ಈಗ ರನ್ ಮಾಡೋಣ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ಆನ್ಸರ್. ಸೊ ಇದು ಕರೆಕ್ಟಾಗಿ ಬಂದಿರೋಂಥ ಆನ್ಸರ್ ಡೆಸಿಮಲ್ ನಂಬರ್ ಗಿವನ್ 15, ಅದೇ ರೀತಿ ಬೈನರಿ ವ್ಯಾಲ್ಯೂ ಇದೆ, ಸೊ ಆಕ್ಟಲ್ ವ್ಯಾಲ್ಯೂ ಕೂಡ ಇದೆ, ಎಕ್ಸಾ ಡೆಸಿಮಲ್ ವ್ಯಾಲ್ಯೂ ಕೂಡ ಇದೆ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ಔಟ್ಪುಟ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ರೋಗ್ರಾಮ್ ನಂಬರ್ ಅಥವಾ ನಿಮ್ಮ ಎಕ್ಸ್ಪೆರಿಮೆಂಟ್ ನಂಬರ್ 19 ಅಂತ ಹೇಳ್ಬೋದು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಂಬರ್ 20th ಒನ್. ಸೊ ಈಗ ನಾವು ಎಕ್ಸ್ಪೆರಿಮೆಂಟ್ ನಂಬರ್ 20th ಮಾಡೋಣ. 20ನೇ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತಪ್ಪ ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ದ ಗಿವನ್ ನಂಬರ್ಸ್. ನೋಡಿ, ಎರಡು ಕೊಟ್ಟಿರುವಂಥ ನಂಬರ್ಸ್ ನಾವು ಆ್ಯಡ್ ಮಾಡಬೇಕಾಗಿದೆ. ಅದೇ ರೀತಿ 2 ಸ್ಟ್ರಿಂಜಸ್ ಕೂಡ ಆ್ಯಡ್ ಮಾಡಬೇಕಾಗಿದೆ. ಸೊ ಏನಿಲ್ಲಿ ನಂಬರ್ಗೂ ಮತ್ತು ಸ್ಟ್ರಿಂಜ್ಗೆ ಏನಿರುವಂಥ ಡಿಫ್ರೆನ್ಸು ನೋಡಿ. ನಂಬರ್ ಅಂತಂದರೆ ವಿಲ್ ಡಿಫೈನ್ ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ. ಅದೇ ಸ್ಟ್ರಿಂಜಸ್ ಅಂದರೆ ಜಸ್ಟ್ ಲೈಕ್ ಲೆಟರ್ಸ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ, ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅನ್ನೋದು ಆ ಥರ ಈ ಥರ ಟೈಪ್ ಮಾಡಿ ಅವೆರಡನ್ನ ಜಾಯಿನ್ ಮಾಡುವಂಥದ್ದು, ದೋಸ್ ಟು ಆರ್ ಕಾಲ್ಡ್ ಆಸ್ ಸ್ಟ್ರಿಂಜಸ್ ಅಂತ ಕರೀತಾರೆ. ಸೊ ಅದಕ್ಕೆ ನಾವು ಸಿಂಪಲಾಗಿ ಸ್ಟ್ರಿಂಜ್ ಹೆಂಗೆ ಡಿಫೈನ್ ಮಾಡ್ತಾ ಇದ್ದೀರಿ, STR1 STR2 ಅಂತ ಡಿಫೈನ್ ಮಾಡ್ತಾ ಇದ್ದೀರಿ. ಓಕೆನಾ? ಹಾಗಾದ್ರೆ ಇದನ್ನ ಏನು ಮಾಡಬೇಕು, ಈಗ ನಂಬರ್ 1 ನಂಬರ್ 2 ಏನು ಡಿಫೈನ್ ಮಾಡಿದ್ದೀರಿ, 100 ಮತ್ತು 500 ಅಂತ ಮಾಡಿದ್ದೀರಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್ ದ ನಂಬರ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಆ್ಯಡ್ 200 ಪ್ಲಸ್ 500. ಓಕೆ, ನೆಕ್ಸ್ಟ್ ಸಮ್ಮಿಗೆ ಬರ್ತೀರಿ. ಸಮ್ನ ನಾವು ಹೆಂಗೆ ಡಿಫೈನ್ ಮಾಡಿದ್ದೀರಿ, ವಿ ಹ್ಯಾವ್ ಡಿಫೈನ್ ದ ಸಮ್ ಆ್ಯಸ್ ದಟ್ ಈಸ್ ನಂಬರ್ 1 ಪ್ಲಸ್ ನಂಬರ್ 2 ಅಂದರೆ ಮೇಲೆ ಕೊಟ್ಟಿರುವಂಥ ಎರಡು ನಂಬರ್ನ ಆ್ಯಡ್ ಮಾಡೋಕ್ಕೆ ನಾವು ಫಂಕ್ಷನ್ನ ಪ್ರೋಗ್ರಾಮ್ನ ಬರ್ತಿದ್ದೀರಿ. ಅದನ್ನೇನು ಮಾಡಬೇಕು, ಅದಾದಮೇಲೆ ಪ್ರಿಂಟ್ ಆಗಬೇಕು. ದ ಅಡಿಷನ್ ಆಫ್ 2 ಇಂಟೀಜರ್ ಈಸ್ ಅಂತ ಬರುತ್ತೆ. ಸೊ ಈ ಪ್ರಿಂಟ್ ಅನ್ನೋದಲ್ಲಿ ಏನು ಓಪನ್ ಮಾಡಿರ್ತೀರೋ ಅದು ನಿಮಗೆ ರನ್ ಮಾಡಿದಾಗ ಔಟ್ಪುಟ್ಟಲ್ಲಿ ಕಾಣಿಸುವಂತಹ ಲೆಟರ್ಸು. ಓಕೆನಾ? ಅಂದರೆ ಔಟ್ಪುಟ್ಟಲ್ಲಿ ಬರಬೇಕಾಗಿರೋದು ಯಾವುದು ಅನ್ನೋದನ್ನು ನಾವು ಇಲ್ಲಿ ಪ್ರಿಂಟಲ್ಲಿ ಡಿಫೈನ್ ಮಾಡಿರ್ತೀರಿ. ಅದೇ ರೀತಿ ವಿ ಹ್ಯಾವ್ ಆ್ಯಡೆಡ್ ದ 2 ಸ್ಟ್ರಿಂಜಸ್ ಆಲ್ಸೋ. ಯಾವುದು 2 ಸ್ಟ್ರಿಂಜಸ್ ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ ಅಂತ ಮಾಡಿದಿರಿ. ಅವೆರಡನ್ನು ಕೂಡ ಏನು ಮಾಡಬೇಕು, ನಾವು ಸ್ಟ್ರಿಂಜ್ 1 ಸ್ಟ್ರಿಂಜ್ 2ನ ಆ್ಯಡ್ ಮಾಡಬೇಕು. ಓಕೆನಾ? ಈಗ ರನ್ ಮಾಡಿ ನೋಡೋಣ ಪ್ರೋಗ್ರಾಮ್ನ. ಲೆಟ್ ಅಸ್ ರನ್. ಸೊ ರನ್ ಮಾಡಿದಾಗ ನಮಗೆ ಕ್ಲಿಯರಾಗಿ ಬರ್ತಾ ಇದೆ, ದ ಅಡಿಷನ್ ಆಫ್ 2 ಇಂಟೀಜರ್ ಇಸ್ 700 ಆ್ಯಂಡ್ ದ ಅಡಿಷನ್ ಆಫ್ 2 ಸ್ಟ್ರಿಂಜಸ್ ಈಸ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ. ಸೊ ಇದು ನಮಗೆ ಬೇಕಾಗಿರುವಂಥ ಔಟ್ಪುಟ್ಟು. ಈ ರೀತಿಯಾಗಿ ನೀವೇನು ಮಾಡ್ಬೋದು, 2 ನಂಬರ್ಸ್ನ ಆ್ಯಡ್ ಮಾಡೋದು ಮತ್ತು 2 ಸ್ಟ್ರಿಂಜಸ್ನ ಆ್ಯಡ್ ಮಾಡೋದನ್ನು ನಾವಿಲ್ಲಿ ಕಲಿಬೋದು. ಸೊ ದಿಸ್ ಈಸ್ ಅಬೌಟ್ ಎಕ್ಸ್ಪೆರಿಮೆಂಟ್ ನಂಬರ್ 21 ಮಾಡ್ತಾ ಇದ್ದೀರಿ ಈಗ. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 21 ನಾವೇನು ಮಾಡಬೇಕಪ್ಪ ಅಂತಂದರೆ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ನಾವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಒಂದು ಲೂಪ್ನ ಯೂಸ್ ಮಾಡ್ತೀರಿ. ವಾಟ್ ಈಸ್ ದಟ್ ಲೂಪ್ ಅಂದರೆ ವೈಲ್ ಅಂತ ಲೂಪ್ನ ಯೂಸ್ ಮಾಡ್ತೀರಿ. ಸೊ ಇಲ್ಲ ನಮಗೆ ಈ ಸಿ ಲ್ಯಾಂಗ್ವೇಜಲ್ಲಿ ಬರುವಂತಹ ಲೂಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ಸಿಂಪಲಾಗಿ ಡಿಫೈನ್ ಮಾಡಿದ್ರೆ ಅಷ್ಟೇ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಂಬರ್ 1 ಫಸ್ಟ್ ಮಾಡಿದ್ರಿ, ಆಮೇಲೆ ಸಮ್ 0 ಅಂತ ಮಾಡಿದ್ರಿ. ಏನಕ್ಕೋಸ್ಕರ ವೈಲ್ ಲೂಪ್ ಯೂಸ್ ಮಾಡ್ತೀರಿ ಅಂತಂದರೆ ನೋಡಿ, ವೈಲ್ ಲೂಪು ಹೆಂಗೆ ಕನ್ಸಿಡರ್ ಮಾಡುತ್ತೆ, ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಬರೋವರೆಗೂ. ಯಾಕೆ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಯೂಸ್ ಮಾಡಬೇಕು ಅಂತಂದರೆ, ನಾವು ಮಾಡಬೇಕಾಗಿರೋ ಸಮ್ ಯಾವುದು, ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಆಗಿರೋದ್ರಿಂದ ನಾವು ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಡಿಫೈನ್ ಮಾಡ್ತೀರಿ. ಯಾವ ರೀತಿ ಆ್ಯಡ್ ಆಗ್ತಾ ಹೋಗ್ತಾ ಇರಬೇಕು, ಫಾರ್ ಎಕ್ಸಾಂಪಲ್ ನಂಬರ್ ಸ್ಟಾರ್ಟ್ ವಿತ್ 1, ಸಮ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀನಿ. ಸಮ್ ಇಸ್ ಈಕ್ವಲ್ ಟು ಹೆಂಗೆ ಡಿಫೈನ್ ಮಾಡ್ತಾ ಇದ್ದೀರಿ, ಸಮ್ನ ಸಮ್ ಪ್ಲಸ್ ನಂಬರ್ ಅಂತ ಡಿಫೈನ್ ಮಾಡ್ತೀವಿ. ದಟ್ ಮೀನ್ಸ್ ವಾಟ್, 0 ಪ್ಲಸ್ 1 ಅಂತ ಆಗುತ್ತೆ. ಅದಾದಮೇಲೆ 0 ಜಾಗದಲ್ಲಿ 1 ಬರುತ್ತೆ ಅಂತ ಇಟ್ಕೊಳ್ಳಿ, 1 ಪ್ಲಸ್ 1 ಅಂತ ಆಗುತ್ತೆ. ಅದೇ ಜಾಗದಲ್ಲಿ 2 ಬರುತ್ತೆ ಅಂತ ಇಟ್ಕೊಳ್ಳಿ, 2 ಪ್ಲಸ್ 3. ಈ ಥರ ಈ ಬರುವಂಥ ನಂಬರ್ನ ಈ ವೈಲ್ ಲೂಪಲ್ಲಿ ಅದು ಕನ್ಸಿಡರ್ ಮಾಡ್ತಾ ಹೋಗ್ತಾ ಇರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ನೋಡಿ, ಈ ಕೆಳಗಡೆ ಇರುವಂಥ ಸ್ಟೇಟ್ಮೆಂಟ್ ನೀವು ಅರ್ಥ ಮಾಡ್ಕೊಬೋದು. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ ಅಂತ ಈ ಎರಡನ್ನ ಆ್ಯಡ್ ಮಾಡಿದಾಗ ಬರೋಂಥ ನಂಬರು. ಮತ್ತು ನಂಬರ್ ಇಸ್ ಈಕ್ವಲ್ ಟು ಏನು, ಆ ಬಂದಿರೋಂಥ ನಂಬರಿಗೆ ಯಾವುದನ್ನು ಆ್ಯಡ್ ಮಾಡಬೇಕು, 1ನ ಆ್ಯಡ್ ಮಾಡಬೇಕು. ಇದು ಎಲ್ಲಿವರೆಗೂ ಕನ್ಸಿಡರ್ ಆಗಬೇಕಪ್ಪ ಅಂತಂದರೆ ಲೆಸ್ ದೆನ್ ಈಕ್ವಲ್ ಟು 10ವರೆಗೂ ಕನ್ಸಿಡರ್ ಆಗಬೇಕಿದು. ಓಕೆನಾ? ಈ ರೀತಿಯಾಗಿ ಅಲ್ಲಿವರೆಗೂ ಮೂವ್ ಆಗಬೇಕು. ಅಲ್ಲಿ ಮೂವ್ ಆದಾಗ ನಮಗೆ ಫೈನಲ್ ಆಗಿ ಆನ್ಸರ್ ಬರೋದು ಯಾವುದು ಪ್ರಿಂಟ್ ಕೊಡ್ತೀರಿ ಅಂದರೆ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ನೋಡಿ, 10ಗೆ ಸ್ಟಾಪ್ ಮಾಡ್ತೀರಿ, ವಿಲ್ ನಾಟ್ ಗೋ ಬಿಹೈಂಡ್ ದಟ್ ಒನ್. ನೀವು ಅಕಸ್ಮಾತ್ ಸಮ್ ಆಫ್ ಫಸ್ಟ್ 20 ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟ ನೀವೇನು ಮಾಡಬೇಕಾಗುತ್ತೆ, ನಂಬರ್ ಲೆಸ್ ದೆನ್ ಈಕ್ವಲ್ ಟು 20 ಹೊಡೆದ್ಬಿಟ್ಟು ಅಲ್ಲಿ ನಾವು ಆಗ ಬೇಕಾದ್ರೆ ಪ್ರಿಂಟಲ್ಲಿ ಸೇಮ್ ಪ್ರೋಗ್ರಾಮ್ ಕನ್ಸಿಡರ್ ಆಗುತ್ತೆ. ಜಸ್ಟ್ ಯು ಹ್ಯಾವ್ ಟು ಚೇಂಜ್. ಏನು ವೈಲ್ ಲೂಪ್ ಎಲ್ಲಿವರೆಗೂ ಕನ್ಸಿಡರ್ ಮಾಡಬೇಕಪ್ಪ ಅಂದರೆ 20 ನಂಬರ್ಗಳು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆನಾ? ದಿಸ್ ಈಸ್ ಅಬೌಟ್ ಹೌ ಟು ಆ್ಯಡ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಅಂದರೆ ಇಲ್ಲಿ n ಅನ್ನೋದು ಏನಾಗಿದೆ, 10 ಆಗಿದೆ. ಸೊ ಲೆಟ್ ಮಿ ರನ್ ದಿಸ್ ಒನ್.
ಎಸ್. ಸೊ ಸಮ್ ಆಫ್ ದಿ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಎಷ್ಟು ಬಂದಿದೆ, 55 ಬಂದಿದೆ. ಸೊ ವಿ ಹ್ಯಾವ್ ಡನ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಇದರಲ್ಲಿ ಏನೂ ಬೇರೆ ತೊಂದರೆ ಇಲ್ಲ, ನಮಗೆ ಪ್ರೋಗ್ರಾಮ್ ರನ್ ಆಗಿದೆ. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ಆನ್ಸರ್, ಇಟ್ ಈಸ್ ದ ಎಕ್ಸಾಕ್ಟ್ ಪರ್ಫೆಕ್ಟ್ಲಿ ವಿ ಆರ್ ಗೆಟಿಂಗ್ ದ ಆನ್ಸರ್. ದಿಸ್ ಈಸ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ ನಂಬರ್ 21, ದ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತಲೇ ಹೇಳ್ಬೋದು. ಓಕೆನಾ. ನೋಡಿ, ಈಗ ನಾವು ಎಕ್ಸ್ಪೆರಿಮೆಂಟ್ ನಂಬರ್ 22ಗೆ ಬಂದಿದ್ದೀರಿ. 22 ಎಕ್ಸ್ಪೆರಿಮೆಂಟಲ್ಲಿ ನಾವೇನು ಡಿಸೈಡ್ ಮಾಡಬೇಕಪ್ಪ ಅಂದರೆ, ಏನನ್ನ ನಾವು ಪ್ರೋಗ್ರಾಮ್ ಮಾಡಬೇಕು ಅಂದರೆ, ಕೊಟ್ಟಿರೋ ನಂಬರು ಆಡ್ ಆರ್ ಈವನ್ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಇದು ಚೆಕ್ ಮಾಡೋಕ್ಕೆ ಫಸ್ಟ್ ನಾವೇನು ಮಾಡ್ತೀರಿ, ಒಂದು ನಂಬರ್ನ ಕನ್ಸಿಡರ್ ಮಾಡ್ತಾಯಿರಿ. ಲೆಟ್ ಮಿ ಕನ್ಸಿಡರ್ ನಂಬರ್ ಈಸ್ ಈಕ್ವಲ್ ಟು 101 ಅಂತ ಕನ್ಸಿಡರ್ ಮಾಡ್ತೀನಿ. ನಮಗೆಲ್ಲ ಜನರಲ್ ಆಗೇ ಗೊತ್ತು ಏನಂತ, 101 ಇಟ್ ಈಸ್ ನಾಟ್ ಎ ಈವನ್ ನಂಬರ್ ಅಂತ ಗೊತ್ತಿದೆ. ಬಟ್ ಪ್ರೋಗ್ರಾಮ್ ರನ್ ಮಾಡಿದಾಗ ಇದು ಆನ್ಸರ್ ಕೊಡುತ್ತಂತ ಚೆಕ್ ಮಾಡಬೇಕಾಗುತ್ತೆ. ಆದರೆ ಹೆಂಗೆ ಚೆಕ್ ಮಾಡೋದು, ನಂಬರ್ ಈಸ್ ಈಕ್ವಲ್ ಟು 101 ಆಯಿತು. ಇಫ್ ನಂಬರ್ ಈಸ್, ನೋಡಿ ಇಲ್ಲಿ ನಾವು ಪರ್ಸೆಂಟೇಜ್ ಹಾಕ್ತೀರಿ. ಪರ್ಸೆಂಟೇಜ್ ಏನು ಹೇಳುತ್ತಪ್ಪ ಅಂದರೆ, ಇದು ಡಿವೈಡ್ ಮಾಡುತ್ತೆ ಯಾವುದನ್ನು, ಕೊಟ್ಟಿರುವಂಥ ನಂಬರ್ನ. ಓಕೆನಾ. ಕೊಟ್ಟಿರುವಂಥ ನಂಬರ್ನ ಡಿವೈಡ್ ಮಾಡಿ, ಡಿವೈಡ್ ಯಾವುದರಿಂದ ಮಾಡಬೇಕು, 2 ಇಂದ ಡಿವೈಡ್ ಮಾಡಬೇಕು. ಇನ್ ಕೇಸ್ ಅದು 2 ಇಂದ ಡಿವೈಡ್ ಮಾಡಿದಾಗ ನಿಮಗೆ ಆನ್ಸರ್ 0 ಅಂತ ಬಂದರೆ, ದಟ್ ಮೀನ್ಸ್ ಓಪ್ ಯು ಅಂಡರ್ಸ್ಟುಡ್. ಪ್ರತಿಯೊಬ್ಬ ಮ್ಯಾಥಮೆಟಿಕಲ್ ಸ್ಟೂಡೆಂಟ್ ಅರ್ಥ ಮಾಡ್ಕೊಬೋದು ಇದನ್ನು ಈಸಿಯಾಗಿ. 2 ಇಂದ ಡಿವೈಡ್ ಆಗಿ ನಿಮಗೆ ಆನ್ಸರ್ 0 ಅಂತ ಬರ್ತಾ ಇದ್ದರೆ ಏನಂತ ಅರ್ಥ, ಆ ನಂಬರ್ ಈವನ್ ನಂಬರ್ ಅಂತ ಅರ್ಥ. ಇನ್ ಕೇಸ್ ಎಲ್ಸ್ ಇದು ಅಕಸ್ಮಾತ್ ನಿಮಗೆ 0 ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಂತ ಅರ್ಥ, ಆಡ್ ನಂಬರ್ ಅಂತ ಅರ್ಥ. ಅದನ್ನೇ ಇಲ್ಲಿ ನಾವು ಸಿಂಪಲಾಗಿ ಬರೆದಿರೋಂಥ ಪ್ರೋಗ್ರಾಮು. ನಂಬರ್ ಈಸ್ ಈಕ್ವಲ್ ಟು 101 ಇಫ್ ನಂಬರ್ ಡಿವೈಡೆಡ್ ಬೈ 2 ಆದರೆ, ಇಫ್ ದ ರಿಮೈಂಡರ್ ಯು ಗೆಟಿಂಗ್ ಆಸ್ 0 ದೆನ್ ದ ನಂಬರ್ ಈಸ್ ಡಿಸೈಡೆಡ್ ಟು ಬಿ ಈವನ್. ಅದರ್ವೈಸ್ ಅದನ್ನೇ ಎಲ್ಸ್ ಅಂತ ಮಾಡಿರ್ತೀರಿ. ಇಲ್ಲಿ ನಾವು ಬಳಸಿರೋಂಥ ಲೂಪ್ ಇಫ್ ಎಲ್ಸ್ ಅಂತ. ಇಫ್ ನಂಬರ್ ಡಿವೈಡೆಡ್ ಬೈ 2 ಈವನ್ನು 0 ಬಂದರೆ, ಅಥವಾ ಎಲ್ಸ್ ಬರಲಿಲ್ಲ ಅಂದ್ಕೊಳ್ಳಿ, ಅವಾಗ ಆಡ್ ನಂಬರ್ ಅಂತ ಡಿಫೈನ್ ಮಾಡ್ತೀರಿ. ಸೊ ದಿಸ್ ಈಸ್ ಅಬೌಟ್ ಪ್ರೋಗ್ರಾಮ್ ನಂಬರ್ 22. ಸೊ ರನ್ ಮಾಡೋಣ, ರನ್ ಮಾಡಿ ಚೆಕ್ ಮಾಡೋಣ ಬರ್ತಾ ಇದೆಯಿಲ್ವ ಅಂತೇಳಿ. ಓಕೆ. ಸೊ ದ ನಂಬರ್ ಈಸ್ ಆಡ್ ಅಂತ ಬರ್ತದೆ. ಈಗ ನಾವು ಬೇರೆ ನಂಬರ್ ಕೊಟ್ಟು ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಐ ವಿಲ್ ಗಿವ್ 1200 ಕೊಡ್ತೀನಿ. ಓಕೆನಾ. ಸೊ ಓಕೆ, ರನ್ ಮಾಡೋಣ. ಪ್ರೋಗ್ರಾಮ್ 1200 ಕೊಟ್ಟಿದ್ದೀನಿ, ರನ್ ಮಾಡೋಣ. ಎಸ್. ಸೊ ನಂಬರ್ ಈಸ್ ಈವನ್ ಅಂತ ಬರ್ತಾ ಇದೆ. ಅಂದರೆ ಇದು ಪ್ರೋಗ್ರಾಮಲ್ಲಿರುವಂಥದ್ದು ಕರೆಕ್ಟಾಗಿ ಎಲ್ಲಿವರೆಗೂ ಡಿವೈಡ್ ಆಗ್ತಾ ಹೋಗ್ತಾ ಇರುತ್ತೆ, ಅದು 2 ಇಂದ ಡಿವೈಡ್ ಮಾಡ್ತಾ ಹೋಗ್ತಾ ಇರುತ್ತೆ. ರಿಮೈಂಡರ್ 0 ಬಂತ, ಅದು ಈವನ್ ಅಂತ ಡಿಸೈಡ್ ಮಾಡುತ್ತೆ. ಓಕೆ. ಇನ್ನು ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ನಂಬರೇ ಕೊಡೋಣ, ಚಿಕ್ಕ ಚಿಕ್ಕ ನಂಬರ್ಗಳಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಓಕೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್. ಓಕೆ. ಸೊ ದ ನಂಬರ್ ಈಸ್ ಈವನ್. ನಮಗೆಲ್ಲ ಗೊತ್ತೇ ಇದೆ ಈಸಿಯಾಗಿ, ಏನಪ್ಪ ಅಂತಂದರೆ ಎಂಡಿಂಗ್ ನಂಬರ್ 8 ಅಥವಾ 2 ಅಥವಾ 4 ಬಂದಾಗ ಅದು ಈವನ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ಅಬೌಟ್ the program number 22. check whether the given number is odd or even. okay, it is a very simple program, ನೀವು ಈಸಿಯಾಗಿ ರನ್ ಮಾಡ್ಬೋದು. ಓಕೆನಾ. ಸೊ ಇದು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಓಕೆ. ಸೊ ಈಗ ನಾವು ಮಾಡ್ತಾ ಇರೋಂಥದ್ದು ಎಕ್ಸ್ಪೆರಿಮೆಂಟ್ ನಂಬರ್ 23. ಓಕೆನಾ. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 23ನಲ್ಲಿ ಏನಪ್ಪ ಅಂತಂದರೆ, ವಿ ಹ್ಯಾವ್ ಟು ಫೈಂಡ್ ದ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡ್ತೀರಿ, ಈ ಪ್ರೋಗ್ರಾಮ್ನ ರನ್ ಮಾಡ್ತೀರಿ. ಈ ಪ್ರೋಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಬ್ಲೂ ಕಲರ್ ಏನು ಬಂದಿದೆ, ಇಂಪೋರ್ಟ್ ಅಂತ ಬಂದಿದೆ. ಏನಪ್ಪ ಅಂದರೆ, ಕೊಟ್ಟಿರುವಂಥ ಸ್ಯಾಂಪಲ್ ನಾವು ಇದಕ್ಕೆ ಇಂಪೋರ್ಟ್ ಮಾಡಬೇಕು. ದಟ್ ಈಸ್ ವಾಟ್ ವಿ ಆರ್ ಇಂಪೋರ್ಟಿಂಗ್. ಆ ಸ್ಟ್ಯಾಟಿಸ್ಟಿಕ್ಸ್ನ ಇಂಪೋರ್ಟ್ ಮಾಡ್ತಾ ಇದ್ದೀರಿ. ದಟ್ ಮೀನ್ಸ್ ವಾಟ್, ನಿಮಗೆಲ್ಲ ಗೊತ್ತೇ ಇರುತ್ತೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ. ಇಂಪೋರ್ಟ್ ಅಂದರೆ ಏನು, ನಮಗೆ ಬೇಕಾಗಿರುವಂಥ ಡೇಟಾನ ಇದ್ರೊಳಗಡೆಗೆ ಹೇಳ್ಕೊತಾ ಇದ್ದೀರಿ ಅಂತ ಅರ್ಥ. ಯಾವುದು ಸ್ಯಾಂಪಲ್, ಅದು 129, 200, 130, 137, 136, 142, 135 ಈ ನಂಬರ್ಸು. ಅದರಲ್ಲಿ ನಾವು ವೇರಿಯನ್ಸ್ಗೆ ನಾವೇನು ಮಾಡ್ತೀವಿ, ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಪಿ ವೇರಿಯನ್ಸ್ ಸ್ಯಾಂಪಲ್. ನಾವು ಯಾವುದರ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಡಿಫೈನ್ ಮಾಡ್ತಾ ಇದ್ದೀರಿ. ದಟ್ ಈಸ್ ವಾಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಪಿ ವೇರಿಯನ್ಸ್ ಆಫ್ ಸ್ಯಾಂಪಲ್. ಆ ಪ್ರಿಂಟ್ ಕೊಡಬೇಕಾಗತ್ತೆ. ಏನು ಆನ್ಸರ್ ವೇರಿ ಅಂದರೆ VAR ಅನ್ನೋದು ನಾವೇನು ಮಾಡ್ತಾಯಿದ್ರಿ, ವೇರಿಯನ್ಸ್ ಅನ್ನೋದಕ್ಕೆ ನಾವು ಬಳಸುವಂಥ ಕೀವರ್ಡ್. ಓಕೆನಾ. ಸಿಂಪಲಾಗಿ ವೇರಿಯನ್ಸ್ ಆಫ್ ದಿಸ್ ಸ್ಯಾಂಪಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ನಾವು ಪೈಥಾನ್ಗೆ ಹೇಳ್ತಾ ಇದ್ದೀರಿ. ಅದನ್ನು ಬಂದಾದಮೇಲೆ ಆನ್ಸರ್ನ ಪ್ರಿಂಟ್ ಮಾಡಪ್ಪ ಅಂತ ಕೂಡ ನಾವು ಹೇಳ್ತಾ ಇದ್ದೀರಿ. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ನ ನಾವು ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ST ಅಂತ ಡಿಫೈನ್ ಮಾಡ್ತಾ ಇದ್ದೀರಿ. ಸೊ ST ಇಸ್ ಈಕ್ವಲ್ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ PST ಡೇವ್ ಅಂತ ಇದೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಬೇಕು. P ಅಂದರೆ ಪೈಥಾನ್, ST ಡೇವ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲೂ ಕೂಡ ಅಷ್ಟೇ, ಪೈಥಾನಲ್ಲಿ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿ, ಯಾವುದ್ರದ್ದು ಸ್ಯಾಂಪಲ್ದು ಅಂತ ನಾವು ಡಿಫೈನ್ ಮಾಡಿದ್ದೀರಿ. ಸೊ ಈ ಥರ ಡಿಫೈನ್ ಮಾಡಿದಾಗ ವಿ ವಿಲ್ ಅದು ಏನು ಮಾಡುತ್ತೆ, ಪೈಥಾನ್ ನಮಗೆ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಸೊ ಲೆಟ್ ಮಿ ರನ್ ದಿಸ್ ಪ್ರೋಗ್ರಾಮ್. ಎಸ್. ಸೊ ದ ವೇರಿಯನ್ಸ್ ಇಸ್ ಬರ್ತಾ 536 ಅಂತ, ಸ್ಟ್ಯಾಂಡರ್ಡ್ ಡಿವಿಷನ್ಸ್ ಇದೆ 23 ಅಂತ ಇದೆ. ಸೊ ನಾವು ಆಲ್ರೆಡಿ ಎಕ್ಸೆಲಲ್ಲಿ ಸ್ಟ್ಯಾಂಡರ್ಡ್ ಡಿವಿಷನ್ ಮತ್ತು ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಮಾಡಿದ್ದೀರಿ, ಸೇಮ್ ಟು ಸೇಮ್. ಬಟ್ ವಿ ಆರ್ ರನ್ನಿಂಗ್ ಥ್ರೂ ಪೈಥಾನ್. ಓಕೆನಾ. ಸೊ ನೀವು ಬೇಕಾದ್ರೆ ಟ್ರಯಲ್ ಆ್ಯಂಡ್ ಎರರ್ ಡಿಫ್ರೆಂಟ್ ನಂಬರ್ಸ್ನ ಕೊಟ್ಬಿಟ್ಟು ಕೂಡ ನೀವೇನು ಮಾಡ್ಬೋದು, ಟ್ರಯಲ್ ಮಾಡ್ಬೋದು ಇದು. ಸೊ ದಿಸ್ ಈಸ್ ಅಬೌಟ್ ಎಕ್ಸ್ಪೆರಿಮೆಂಟ್ ನಂಬರ್ 23 ಇನ್ ಲೈನ್.
ನೋಡಿ, ಇದು ಎಕ್ಸ್ಪೆರಿಮೆಂಟ್ ನಂಬರ್ 24 ಏನಪ್ಪ ಹೇಳುತ್ತೆ ಅಂತಂದರೆ, ವಿ ಹ್ಯಾವ್ ಟು ಓಪನ್ ಒನ್ ಆಫ್ ದಿ ಎಕ್ಸೆಲ್ ಫೈಲ್ ವಿಚ್ ಇಸ್ ಸ್ಟೋರ್ಡ್ ಇನ್ ಯುವರ್ ಕಂಪ್ಯೂಟರ್. ಬಟ್ ನಾವಿಲ್ಲಿ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಯಾವುದಕ್ಕೂ ನಾವು ಎಕ್ಸೆಲ್ ಫೈಲ್ ಡಿಫೈನ್ ಮಾಡಿಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಈ ಎಕ್ಸ್ಪೆರಿಮೆಂಟು ನೀವು ಸಿಸ್ಟಮಲ್ಲಿ ಮಾಡಬೇಕಾದ್ರೆ ಓಪನ್ ಮಾಡಿ, ಖಂಡಿತ ಓಪನ್ ಆಗುತ್ತೆ. ಮೊಬೈಲಲ್ಲಿ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಡಿಫಿನೇಷನ್ ನಾವು ಕೊಡೋಕ್ಕಾಗೋದಿಲ್ಲ, ಹಂಗಾಗಿ ಸದ್ಯಕ್ಕೆ ಇದು ಓಪನ್ ಆಗೋದಿಲ್ಲ. ಓಕೆನಾ? ಈ ಒಂದು ರನ್ ಮಾಡಿದ್ರು ಕೂಡ ಈ ಥರ ಬರ್ತಾ ಇರುತ್ತೆ. ಪ್ರೋಗ್ರಾಮ್ ಫಿನಿಶ್ಡ್ ಅಂತ ಬರ್ತಾ ಇದೆ, ಬಟ್ ಫೈಲ್ ನಾಟ್ ಫೌಂಡ್ ಅಂತ ಬರ್ತಾ ಅಂದರೆ ಇಲ್ಲಿ ನಾವು ಹಾಕಿರುವಂಥ ಫೈಲು ಸರ್ಚ್ ಮಾಡಿದಾಗ ಅದಕ್ಕೆ ಸಿಗ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾವ್ದು ಬೇಕಾಗಿದೆ? ಎಕ್ಸೆಲ್ ಫೈಲ್ ಬೇಕಾಗಿದೆ. ಅರ್ಥ ಆಗ್ತಿದೆಯಾ? ಆ ಎಕ್ಸೆಲ್ ಫೈಲು ಅದಕ್ಕೆ ಸಿಗ್ತಾ ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ನಾಟ್ ಏಬಲ್ ಟು ಫೈಂಡ್. ಸೊ ಪ್ರೋಗ್ರಾಮಲ್ಲಿ ಏನು ಮಿಸ್ಟೇಕ್ ಇಲ್ಲ, ನೀವು ಇದನ್ನು ಸಿಸ್ಟಮಲ್ಲೇ ರನ್ ಮಾಡಿದಾದರೆ ಯು ವಿಲ್ ಗೆಟ್ ದ ಪರ್ಫೆಕ್ಟ್ ಆನ್ಸರ್. ಸೊ ಡೋಂಟ್ ವರಿ ಅಬೌಟ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು.